ಅಳಿಯಂದ್ರೆ ನಿಜವಾಗ್ಲೂ ನೀವು ಗಂಡ್ಸ? ಮದುವೆಯಾಗಿ 2 ವರ್ಷ ಆದ್ರೂ ನನ್ನ ಮಗಳಿಗೊಂದು ಮಗು ಕೊಡೋ ಯೋಗ್ಯತೆ ಇಲ್ವಾ ನಿಮ್ಗೆ? ಅಮೋಘ್ ಶ್ರೀಲೀಲಾನ ಮದುವೆಯಾಗಿ ಅವತ್ತಿಗೆ 2 ವರ್ಷ ಆಗಿತ್ತು. ಮದುವೆ ಆದಾಗ್ಲಿಂದ ಇಲ್ಲಿವರೆಗೆ ಅತ್ತೆ ಮನೇಲೇ ಇದ್ದ ಅಮೋಘ್ಗೆ ಅಲ್ಲಿ ಸಾಕಷ್ಟು ಅವಮಾನ ಆಗ್ತಿತ್ತು. ಹೌದು, ನಿನಗೆ ಹೇಳ್ಕೊಳಕ್ಕಾಗದೇ ಇರೋಂಥ ರೋಗ ಏನಾದ್ರೂ ಇದೆಯಾ? ಸರೋಜಾ ದೃಷ್ಟಿಯಲ್ಲಿ ಅಮೋಘ್ ಕೆಲಸಕ್ಕೆ ಬಾರದೇ ಇರೋ ಒಬ್ಬ ನಾಲಾಯಕ್ ವ್ಯಕ್ತಿಯಾಗಿದ್ದ. ಏನ್ ಹಾಗೆ ನೋಡ್ತಾ ಇದ್ಯಾ? 2 ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ದೆ ನನ್ನ ಮಗಳ ದುಡ್ಡಲ್ಲೇ ಬಿಟ್ಟಿ ಕುಳ್ ತಿನ್ಕೊಂಡು ಬಿದ್ದಿದ್ಯಲ್ಲ, ನಿಂದು ಒಂದ್ ಗಂಡ ಜನ್ಮನ. ನೋಡಿ ಅತ್ತೆ, ನಾನು ಸಂಪಾದನೆ ಮಾಡೋದಿಲ್ಲ. ನನ್ನ ಕೈಯಲ್ಲಿ ಶ್ರೀಲೀಲ ಸಾಕು ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ದೆ ಅಲ್ವಾ? ಶ್ರೀಲೀಲ ಕೂಡ ನನ್ನ ಮದುವೆ ಆಗಿದ್ದು. ಈ ರೀತಿ ಮತ್ತೆ ಮತ್ತೆ ನನ್ನ ಚುಚ್ಚಿಕೊಳ್ಬೇಡಿ ಪ್ಲೀಸ್, ನನಗೂ ಹರ್ಟ್ ಆಗುತ್ತೆ. ವರ್ಕ್ ಲೋಡ್ ತುಂಬಾ ಜಾಸ್ತಿ ಆಯ್ತು. ಇಟ್ ವಾಸ್ ಅ ಸ್ಟ್ರೆಸ್ಫುಲ್ ಡೇ ಅಲ್ಲ? ಓಕೆ, ಯು ರಿಲ್ಯಾಕ್ಸ್. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ. ಮದ್ವೆ ಆಗಿ 2 ವರ್ಷ ಆದ್ರೂನು ನಿಂಗೆ ಕೆಲ್ಸ ಇಲ್ಲ. ಹೆಂಡ್ತಿನ ಸಾಕ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಿನ್ ಹೆಂಡ್ತಿ ನೋಡಿದ್ರೆ ಕಂಪನಿ ಮ್ಯಾನೇಜರ್, ನೀ ನೋಡಿದ್ರೆ ಮನೆ ಮಠ ಇಲ್ದೇ ಇರೋ ಬೆಗ್ಗರ್. ಬಡವನ ಕೋಪ ದೌಡಿಗೆ ಮೂಲ. ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದಾನೆ ಒಳ್ಳೇದು. ಅಮೋಘ್, ಕಾಫಿ. ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ಯಾ ನೀನು? ಹೋಗಿ ರಿಲ್ಯಾಕ್ಸ್ ಮಾಡು. ಈ ನನ್ನ ಕಾಫಿ ನಿನಗೆ. ಲೀಲಾ, ಎಷ್ಟ್ ದಿನ ಅಂತ ಈ ಭಿಕಾರಿನ ಸಾಕ್ತೀಯಾ? ನನ್ ಚಿಂತೆ ಈಗ ಅದಲ್ಲ ಕಣೆ. ಮದ್ವೆಗ್ ಮುಂಚೆ ಯಾವಾಗ್ಲೂ ಖುಷಿಯಾಗಿದ್ದ ಅಮೋಘ್, ಸಡನ್ ಆಗಿ ಅವನಿಗೇನಾಯ್ತು? 2 ವರ್ಷದಿಂದ ಅವನ ಮನ್ಸಲ್ಲಿ ಏನಿದೆ? ಯಾಕೆ ಈ ರೀತಿ ಬದಲಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬದಲಾಗಿರೋದು ಅವನ್ಗಿಂತ ಜಾಸ್ತಿ ನೀನು. ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಯ್ತು. ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡು. ಈ ನಿನ್ ಭಿಕಾರಿ ಗಂಡನ್ನ ಹಳೆ ಕಾಲದ ಮುದುಕಿ ತರ ನೋಡ್ಕೊಳ್ಳೋದ್ ಬಿಟ್ಟು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿರು. Yeah, tell me. What? ಲೀಲಾ, ಏನಾಯ್ತು? ಲೀಲಾ, ಏನಾಯ್ತು? ಲೀಲಾ, ಯಾಕೆಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಯಾವತ್ತೂ ಆಗ್ತಾ ಇರೋ ಲಾಸ್ ನಮ್ಮ ಕಂಪನಿಗೆ ಇವತ್ತಾಗಿದೆ. 1 ವಾರದಲ್ಲಿ 50 ಕೋಟಿ ಬೇಕು. ಫಂಡಿಂಗ್ ಹೇಗ್ ಮಾಡೋದು? ಯಾರ ಹತ್ರ ದುಡ್ಡು ಕೇಳೋದು? ಈ ಟೈಮಲ್ಲಿ ಯಾರು ಅಮೌಂಟ್ ಕೊಡ್ತಾರೆ? ಒಂದ್ ವೇಳೆ ಅಮೌಂಟ್ ಏನಾದರೂ ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಂಪನಿನೂ ಮುಳುಗೋಗುತ್ತೆ, ನಾವು ಮುಳುಗೋಗ್ತೀವಿ. ಹೇ ಲೀಲಾ, ಇಂಡಿಯಾದ ನಂಬರ್ 1 ಕಂಪನಿ ಅರಸು ಮೀಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬಾಲಾ ವರ್ಕ್ ಮಾಡ್ತಿದ್ದಾನೆ. ಅವನ್ ಹೇಗೂ ನಿನ್ ಫ್ರೆಂಡ್ ಅಲ್ವಾ? ಒಂದ್ ಮಾತ್ ಕೇಳಿದ್ರೆ ಪಕ್ಕಾ ನಿನ್ ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ. ಅವನ್ನ ಕೇಳಿದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸರಿ, ಒಂದ್ ಮಾತು ಕೇಳ್ತೀನಿ. ಹೋಗಿ ಹೋಗಿ ಆ ಬಾಲನ ಹತ್ರ ಹಣ ಕೇಳೋದಾ? ಇನ್ಯಾಕ್ ತಡ, ಡೌನ್ಲೋಡ್ ಮಾಡಿ ಪಾಕೆಟ್ FM. ಕೇಳ್ತಾ ಇರಿ ಅರಸು.